ಗೊತ್ತಲ್ಲ ಅವಳು ಅದಕ್ಕಿಂತ ಕಡೆ. ಅವಳು ಬೊಗಳಿದ್ದೇನು ಬಲ್ಲೆಯ, ಗಂಡನಾದ ನೀನು ಸತ್ತರೂ ನನಗೆ ಗೊತ್ತಾಗಬೇಕಂತೆ. ಹಾಗೆ ಇಂಥದ್ದು ಬೇಕಾ ನನಗೆ? ಅಮ್ಮ ಮಾಡಿದ್ದು ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಳ್ಳಬೇಕು. ಒಂದು ಅವಕಾಶ ಅವಕಾಶ ಧಾರಾಳವಾಗಿ ಉಂಟು. ಅನಾಹುತಕ್ಕೆ ನಮ್ಮ ಹೊಣೆ. ಪತಿ ವಾಕ್ಯವೇ ವೇದವಾಕ್ಯ, ಪತಿ ಸೇವೆಯೇ ದೇವರ ಸೇವೆ ಎನ್ನುವ ಹಾಗೆ ಬದುಕನ್ನು ಸಾಗಿಸಬೇಕು. ಅಮ್ಮ ಏನು ಕಾರ್ಯದಿಂದ ಕರಗತವಾದಂತಹ ಆ ವಿದ್ಯೆಯ ಪುಟ್ಟನ್ನು ತಿಳಿಯುವಂತಹ ಹುಚ್ಚು ಕಾತುವೆ ಇದಕ್ಕೆ ಮನ ಮಾಡಿದ್ದು ಹೌದು ಅಂತಾದ್ರೆ ನಿಮ್ಮ ಸಿಂಧೂರ ತಿಲಕ ಎನ್ನುವುದು ಅಳಿಸಿ ಹೋಗುತ್ತದೆ. ವೈದ್ಯ ದೀಕ್ಷೆ ಎನ್ನುವುದು ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಒಂದು ಮಾತು ಹೇಳ, ನೀವು ಮಾಡಿದಂತಹ ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಂಡು ಅಪ್ಪನ ತಾಯಿಯಾದವಳಿಗೆ ಪತಿವ್ರತ ಧರ್ಮ ಏನು ಅಂತ ಬೋಧಿಸುವುದಕ್ಕೆ ಬಂದಿದ್ದೇನೆ. ನೀವೇ ಹೇಳಿಕೊಟ್ಟಂತಹ ಪಾಠ ತಾನೆ. ಏನು ನೀನು ಹೇಳಿದ್ದನ್ನು ನಾನು ಕೇಳಬೇಕು ಅಂತ ಇದೆಯಾ? ಹಾಗೇನಿಲ್ಲಮ್ಮ. ಮತ್ತೆ ತಪ್ಪು ಯಾರೇ ಮಾಡಿರಲಿ, ಅಪ್ಪನೇ ಆಗಿರ್ಲಿ, ಅಮ್ಮನೇ ಆಗಿರ್ಲಿ, ಗಂಡನೇ ಆಗಿರ್ಲಿ, ಹೆಂಡತಿ ಆಗಿರ್ಲಿ, ಮಕ್ಕಳೇ ಆಗಿರಲಿ, ತಪ್ಪು ತಪ್ಪಿ ಒಪ್ಪಿಕೊಳ್ಳುವಂತಹ ಮನಸ್ಸು ಬೇಕಷ್ಟೇ. ಹೌದಪ್ಪ, ಒಪ್ಪಿಕೊಳ್ಳುವುದು ಹೌದು. ಹಾಗೆ ನನಗೆ ಬೇಕಾದ ವಿಚಾರವನ್ನು ಕೇಳುವಾಗ ಹಠ ಹಿಡಿದು ಕೇಳಿದ್ದೇನೆ. ಏನು ಹಠ ಮಾಡಿದ್ರೆ ತಪ್ಪೇನೆ? ಹಠ ಮಾಡಬಾರದು ಅಂತ ಹೇಳಿದ್ದಲ್ಲ, ಮತ್ತೆ ಹಠವೇ ಬದುಕಾಗಬಾರದು ಅಷ್ಟೇ. ಹಠ ಬದುಕಾಗಬಾರದು. ನೋಡೋಣ, ನಿನ್ನ ಬದುಕಿನಲ್ಲಿ ಹಠ ಬಿಟ್ಟು ಹೋಗ್ತದಾ? ಹೆಣ್ಣಿಗೆ ಹಠ ಸಹಜ ತಾನೆ. ಇವತ್ತು ಬಿಟ್ಟು ಹೋಗೋದು ಹೇಗೆ? ಬಿಟ್ಟು ಹೋಗೋದಿಲ್ವಲ್ಲ. ಇಲ್ಲ, ನಿನಗೂ ಇದರ ಪರಿಣಾಮ ಗೊತ್ತಾಗ್ತದೆ. ಅಂದ್ರೆ ನೀನು ಹಠ ಹಿಡಿದು ಕುಳಿತಾಗ ನಿನ್ನ ಗಂಡನಿಂದ ನಿನ್ನ ಮಕ್ಕಳಿಂದ ಹೇಳಿಸಿಕೊಳ್ತೀನಕ್ಕೆ ನಿನಗೆ ಎಂತಹ ಕಿರುಡಿಯನ್ನಾಗಿದೆ. ಅಪ್ಪ ಏನು ಹೇಳಿದ್ರು ಬೇಡ, ನಾನೇ ಕೇಳಿ. ಅಮ್ಮ, ನಾ ಮೊದಲೇ ಹೇಳಿದೆ ಬೇಡ ಅಂತ. ನೀ ಅನುಭವಿಸ್ತೇನೆ ಅಂತ ಮುಂದೆ ಹೋದೆ. ಅವಳಿಂದ ನಿನಗೆ ಸಿಗಲ್ಪಟ್ಟದ್ದು ಶಾಪವಾಕ್ಯ. ಅದು ಯಾವ ಕಾರಣಕ್ಕೂ ಪರಿಣಾಮವನ್ನು ಬೀರದು ಮಗಳೇ. ಒಂದು ವೇಳೆ ಬೀರ್ತದೆ ಅಂತ ಆದರೆ ತಾಯಿ ಮಗು ಎನ್ನುವಂತಹ ಸಂಬಂಧಕ್ಕೆ ಅಸ್ತಿತ್ವ ಇಲ್ಲ ಅಂತ ಆಗುತ್ತದೆ. ಆದರೆ ಜೀವನದಲ್ಲಿ ನೀನು ನೆನಪಿಟ್ಟುಕೊಳ್ಬೇಕಾದ ವಿಚಾರ ಯಾವುದು ಬಲ್ಲೆಯ? ಹೆಣ್ಣಾದವಳಿಗೆ ಹಠ ಎನ್ನುವುದು ಜೀವನದ ಭದ್ರತೆಗೆ ಬೇಲಿಯಾಗಿರಬೇಕು. ಹಠವೇ ಜೀವನವಾಗಬಾರದು. ಇದನ್ನು ನೀನು ನನ್ನ ಮಗಳಾಗಿ ಪಾಲಿಸಬೇಕು. ಅಪ್ಪಯ್ಯ, ಅಮ್ಮನ ಬಾಯಿ ಮಾತ್ರ ಮನಸ್ಸು ಬಹಳ ಒಳ್ಳೆಯ ಧರ್ಮ ಅಮ್ಮ. ಸಿಟ್ಟು ಬಂದಾಗ ಮಾತೊಂದು ಬಂದು ಹೋಗ್ತದೆ ಮಗಳಿಗೆ. ಆ ಮಾತನ್ನೆಲ್ಲ ಮನಸ್ಸಿಗೆ ಹಾಕಿಕೊಳ್ಬಾರ್ದು. ಎಲ್ಲ ಅಭ್ಯಾಸ ಆಗಿದೆ ಅಮ್ಮ. ಅಯ್ಯೋ, ಅದನ್ನೆಲ್ಲ ಅಭ್ಯಾಸ ಮಾಡಿಕೊಳ್ಬಾರ್ದು. ನನಗೆ ಅಭ್ಯಾಸ ಆಗಿದೆ ಅಂತ ಅದನ್ನೇ ಹೇಳಿ ಹೋಗ್ಬೇಡಿ. ಹಾಗೆ ಹೇಳ್ತೇನಾ? ಇಲ್ಲ, ಮಣ್ಣು ತಿಂದ ಮಧ್ಯ ಅಪ್ಪಯ್ಯ ಏನಮ್ಮ ಖುಷಿಯಾಗಿ ನೋಡೋಣ. ನನ್ನ ದೃಷ್ಟಿಗೆ ಸಾಗುವ ಹಾಗುತ್ತಪ್ಪ. ಜನ ಮೆಚ್ಚಿದಂತಹ ಜೋಡಿ, ಆದರ್ಶ ದಂಪತಿ. ನೀವೇ ರಾಜ, ಅಮ್ಮನೇ ರಾಣಿ. ಇನ್ನು ಅಲ್ಲಿಗೊಂದು ಹೋಗ್ಲಿಕ್ಕೆ ಉಂಟು. ಯಾವುದಕ್ಕೆ? ರಾಜಾರಾಣಿಗೆ. ನಿಮಗೆ ಪ್ರಥಮ ಬಹುಮಾನ. ಅಮ್ಮದು ಬಿಡಮ್ಮ, ಇಂದೋ ನಾಳೆಯೋ ಬಿದ್ದು ಹೋಗುವ ಮರಗಳು. ಅದಲ್ಲ, ಮತ್ತೆ ಮದುವೆಯಾಗಿ ಇಷ್ಟು ಸಮಯ ಆಯ್ತು, ನನಗೆ ಆಟ ಆಡುವುದಕ್ಕೆ ಮೊಮ್ಮಗನನ್ನು ಯಾವಾಗ ಕೊಡ್ತೀಯೇ? ಹೋಗಿಯಪ್ಪ, ಮೊನ್ನೆ ಮನೆ ತಾನೇ ಮದುವೆ ಆಗುತ್ತೆ. ಮೊಮ್ಮಗು ಅಂತ ಎಷ್ಟು ಪ್ರಾಣ ಹೇಳ್ತೀರಿ. ಒಂದು ಹಾಳಾಗಿ ಕಾಲ ಕಳೆಯುವುದಕ್ಕೂ ಬಿಡುವುದಿಲ್ಲ. ಮೊಮ್ಮಗು. ಅವಳನ್ನು ಏನು ಕೇಳಿದ್ರಿ ನೀವು? ಮೊಮ್ಮಗು. ಅದೇಕೆ ಮೊಮ್ಮಗು? ಆಟ ಆಡ್ಲಿಕ್ಕೆ. ಹೌದಾ? ಹೌದು. ನಿಮಗೆ ಇಷ್ಟು ಬೇಗ ಅಜ್ಜಾಗಲಿಕ್ಕೆ ಮನಸ್ಸಿರ್ಬಹುದು, ನನಗೆ ಇಷ್ಟು ಬೇಗ ಅಜ್ಜಾಗಲಿಕ್ಕೆ ಮನಸ್ಸಿಲ್ಲ. ಆಯ್ತಾ? ನಾನು ಆಲೋಚನೆ ಮಾಡುವುದು